ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ. ಬನ್ನಿ, ಇವತ್ತು ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೇಸ್ ದಿ ಲಾರ್ಡ್. ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ನಮ್ಮ ತಂದೆಯಾದ ದೇವರನ್ನು ಕುಟುಂಬ ಸಮೇತವಾಗಿ ಆತನನ್ನು ಆರಾಧಿಸೋಣ. मेरे खुदा उपकार बेरे बेशुमार, कोटि कोटि स्तुति धन्यवाद. कोटि स्तुति धन्यवाद, कोटि कोटि स्तुति धन्यवाद, कोटि कोटि स्तुति धन्यवाद. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 13, 14, 15ನೇ ವಚನ. ನಾವು ಓದುವ ಈ ವಚನವನ್ನು. ಈ ಹೊತ್ತು ಇಲ್ಲವೇ ನಾಳೆ ನಾವಿಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸ್ತೇವೆ ಅನ್ನುವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. 16ನೇ ವಚನ. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂಥ ಹೊಗಳಿಕೆ ಎಲ್ಲ ಕೆಟ್ಟದೆ. ಅಹಂಭಾವದಿಂದ ಪ್ರೇರೆ ಬೈಬಲ್ ಹೇಳುತ್ತೆ, ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ, ಇಂಥ ಸಿಟಿಗೆ ಹೋಗಿ, ಇಂಥ ದೇಶಕ್ಕೆ ಹೋಗಿ, ಇಂಥ ಊರಿಗೆ ಹೋಗಿ ಸ್ವಲ್ಪ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತೇವೆ, ಲಾಭ ಸಂಪಾದನೆ ಮಾಡ್ತೇವೆ ಎಂದು ಹೇಳುವವರೇ ಬೈಬಲ್ ಹೇಳ್ತದೆ ಕೇಳಿರಿ. ಅನ್ನುವರೆಲ್ಲರೂ ಕೇಳಿರಿ ಅಂತ ಬೈಬಲ್ ಹೇಳ್ತದೆ. ಓಕೆ, ನಾಳೆ ಏನಾಗುವುದು ನಿಮಗೂ ತಿಳಿಯದು. ನಿಮ್ಮ ಜೀವಮಾನವ ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಅಂತಿರ್ತೀರಿ. ನಮ್ಮ ನಾಳೆ ದೇವರ ಕೈಯಲ್ಲಿದೆ. ನಮ್ಮ ನಾಳೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುವ ಆತನು ದೇವರು. ಪ್ರೈಸ್ ಗಾಡ್. ನಿಮ್ಮ ಇವತ್ತಿನ ಡಿಸಿಷನ್ ನಾಳೆಯ ರಿಸಲ್ಟ್ ಮತ್ತು ಫ್ರೂಟ್. ಇವತ್ತಿನ ಪ್ರಿಪರೇಷನ್ ನಾಳೆಯ ಹಾರ್ವೆಸ್ಟ್. ಫ್ಯೂಚರ್ ಯಾರಿಗೆ ಅಂತ ಹೇಳಿದರೆ ತಮ್ಮ ಲೈಫನ್ನು ದೇವರ ಉದ್ದೇಶಕ್ಕೆ ಪ್ರಿಪೇರ್ ಮಾಡುತ್ತಾರೆ. ದೇವರು ಇಲ್ಲದೆ ನಿಮ್ಮ ಹತ್ರ ಕನಸುಗಳು ಅನೇಕ ಇರಬಹುದು. ದೇವರ ಹಸ್ತ ಇಲ್ಲದೆ, ದೇವರ ಇನ್ಫ್ಲುಯೆನ್ಸ್ ಇಲ್ಲದೆ, ದೇವರ ಸಹಾಯ ಇಲ್ಲದೆ ನಿಮ್ಮ ಹತ್ರ ಕನಸುಗಳು ಅನೇಕ ಇರಬಹುದು. ನೀವು ಅನೇಕ ಕನಸುಗಳನ್ನು ಕಂಡಿರಬಹುದು. ನೀವು ಅನೇಕ ಸಂಗತಿಗಳನ್ನು ಅಚೀವ್ ಮಾಡಲಿಕ್ಕೆ ನೋಡ್ಬೋದು. ಯು ವಿಲ್ ಫೇಲ್.
ನೀವು ಫೇಲ್ ಆಗುತ್ತೀರಿ. ದೇವರಿಲ್ಲದ ಅನೇಕ ಅಚೀವ್ಮೆಂಟ್ಗಳನ್ನು ನೀವು ಕಾಣಬಹುದು, ಅನೇಕರನ್ನು ನೋಡ್ಬೋದು. ದ ಬೈಬಲ್ ಹೇಳ್ತದೆ, ಕೆಟ್ಟವರನ್ನು ನೋಡಿ ಉರಿಗೊಳ್ಳಬೇಡ, ಅವರ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸುತ್ತಿದ್ದರು. ಹೊಟ್ಟೆಗಿಚ್ಚು ಪಡಬೇಡ. ಓಕೆ, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವ ನೋಡಿ ಕೂಡ ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದಿತ್ತು. ಯೆಹೋವನ ಮೇಲೆ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು. ಭೂಮಿಯ ಮೇಲೆ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು ಅಂತ ಹೇಳ್ತಾರೆ. ನಂಬುವುದು ಯಾವುದನ್ನು? ನಾನು ನಂಬುವುದು ದೇವರ ವಾಕ್ಯವನ್ನು. ಪ್ರೇರೆ, ನಿಮಗೆ ಪ್ರತಿಯೊಬ್ಬರಿಗೆ ದೇವರು ಒಂದು ಉದ್ದೇಶ ಇಟ್ಟಿದ್ದಾನೆ. ದೇವರು ನಿಮ್ಮನ್ನು ಕರೆದಿದ್ದಾನೆ. ಯು ಆರ್ ನಾಟ್ ಕಾಲ್ಡ್ ಬೈ ಎನಿ ಮ್ಯಾನ್. ಯಾವ ಮನುಷ್ಯನಿಂದ ನೀವು ಕರೆಯಲ್ಪಟ್ಟವರಲ್ಲ, ಯಾವ ಸಿಸ್ಟಮಿನಿಂದ ನೀವು ಕರೆಯಲ್ಪಟ್ಟವರಲ್ಲ. ನೀವು ದೇವರಿಂದ ಕರೆಯಲ್ಪಟ್ಟವರು. ಯು ಆರ್ ಕಾಲ್ಡ್ ಬೈ ಗಾಡ್. ನೀವು ದೇವರಿಂದ ಕರೆಯಲ್ಪಟ್ಟವರು. ದೇವರು ನಿಮ್ಮನ್ನು ಕರೆದಿದ್ದಾನೆ ಫಾರ್ ದ ಗ್ರೇಟರ್ ಪರ್ಪಸ್, ಫಾರ್ ದ ಗ್ರೇಟರ್ ವಿಷನ್, ಫಾರ್ ದ ಗ್ರೇಟರ್ ಡೆಸ್ಟಿನಿ. ದೇವರು ನಿಮ್ಮನ್ನು ಕರೆದಿದ್ದಾನೆ. ಪ್ರೈಸ್ ಗಾಡ್. ನೀವೆಲ್ಲಿ ಹೋಗುವುದಾದರೂ ಕೂಡ ಫಸ್ಟ್ ಆಫ್ ಆಲ್ ನೀವು ಹೇಳಬೇಕಂತ ಹೇಳ್ತಿದೆ ಬೈಬಲ್, ದೇವರ ಚಿತ್ತವಿದ್ದರೆ. ಅದಕ್ಕೋಸ್ಕರ ದೇವರು ನಿಮಗೆ ಪ್ಲ್ಯಾನ್ ಮಾಡಿಟ್ಟಿದ್ದಾನೆ, ದೇವರು ನಿಮಗೆ ಯೋಜನೆ ಮಾಡಿಟ್ಟಿದ್ದಾನೆ. ದೇವರು ನಿಮ್ಮ ವಿಷಯದಲ್ಲಿ ವಿಲ್ಲಿಂಗ್ಲಿ ಆತ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಬಟ್ ನಮ್ಮ ಚಿತ್ತವನ್ನು, ನಮ್ಮ ವಿಲ್ಲನ್ನು ದೇವರ ಚಿತ್ತಕ್ಕೆ ಸಬ್ಮಿಟ್ ಮಾಡುವಂಥದ್ದು ದರ್ ಇಸ್ ಅ ಹಂಬಲ್ನೆಸ್. ಅದು ದೀನತೆ. ದೀನತೆ ಅಂದರೆ ಅದು ನಟನೆ ಅಲ್ಲ. ದೀನತೆ ಅಂತ ಹೇಳಿದ್ರೆ ಹಳೆ ಬಟ್ಟೆ ಹಾಕಿ, ಹಳೆ ಚಪ್ಪಲ್ ಹಾಕಿ ಸ್ಲೋ ಆಗಿ ನಡೆಯುವಂಥದ್ದಲ್ಲ, ಅಥವಾ ಸ್ಲೋ ಮಾತಾಡುವಂಥದ್ದಲ್ಲ. ದೀನತೆ ಎಂಬುವಂಥದ್ದು ದಟ್ ಇಸ್ ಅ ಹಾರ್ಟ್ ಮ್ಯಾಟರ್. ಪ್ರೈಸ್ ಗಾಡ್. ದಟ್ ಇಸ್ ಅ ಹಾರ್ಟ್ ಮ್ಯಾಟರ್. ಹೌ ಯು ಡಿಪೆಂಡ್ ಅಪಾನ್ ಗಾಡ್. ಹೇಗೆ ನೀನು ದೇವರನ್ನು ಆತುಕೊಳ್ಳುತ್ತಿ. ನಿನಗೆ ಅನೇಕ ಪ್ಲೇಸ್ಗಳಿಗೆ ಹೋಗಬೇಕಂತ ಇಷ್ಟ ಇರ್ಬೋದು, ತಪ್ಪಲ್ಲ. ಬಟ್ ಆ ಪ್ಲೇಸಿಗೆ ಹೋಗುವಂಥದ್ದು ದೇವರ ಚಿತ್ತವ. ಓಕೆ, ನಿನಗೆ ಇಷ್ಟ ಇರ್ಬೋದು. ಅನೇಕ ಪ್ಲೇಸ್ಗಳನ್ನು ನೋಡುವಾಗ ನಿನಗೆ ಗ್ರೀನರಿ ಕಾಣ್ಬೋದು, ಹಸಿರಾಗಿ ಕಾಣ್ಬೋದು. ಅದರ ಹಿಂದೆ ಇರುವ ಬೆಂಕಿಯನ್ನು ನೀನು ನೋಡಲಿಲ್ಲ, ಅದರ ಹಿಂದೆ ಇರುವ ಸಮಸ್ಯೆಯನ್ನು ನೋಡಲಿಲ್ಲ, ಅದರ ಹಿಂದೆ ಇದ್ದ ಪ್ರಾಬ್ಲಮನ್ನು ನೀನು ನೋಡಲಿಲ್ಲ, ಅದರ ಹಿಂದೆ ಇದ್ದ ಫೇಲಿಯರನ್ನು ನೋಡಲಿಲ್ಲ. ಬಟ್ ದೇವರು ನಿನ್ನನ್ನು ಕರೆದಿದ್ದಾನೆ. ದೇವರು ನಿನ್ನನ್ನು ಪ್ರಿಪೇರ್ ಮಾಡುತ್ತಾನೆ. ದ ಗಾಡ್ಸ್ ಟೈಮ್. ದೇವರು ನಿನಗೆ ಒಂದು ಸ್ಥಳವನ್ನು ಇಟ್ಟಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್. 3 ಸಂಗತಿಗಳು ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಅಕ್ನಾಲೇಜ್ ಮಾಡಬೇಕು. ವಾಟ್ ಈಸ್ ಗಾಡ್ಸ್ ಕಾಲ್ ಇನ್ ಮೈ ಲೈಫ್? ದೇವರ ಕರೆ ನನ್ನ ಜೀವಿತದಲ್ಲಿ ಏನು? ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕರೆದಾತನು ಸಾಧಾರಣ ಮನುಷ್ಯನಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನಿನ್ನನ್ನು ಕರೆದಿದ್ದಾನೆ ಉನ್ನತವಾದ ಯೋಜನೆಗೆ, ಉನ್ನತವಾದ ಉದ್ದೇಶಕ್ಕೆ. God has called you for the greater purpose, greater vision, greater destiny. ದೇವರು ನನ್ನನ್ನು ಕರೆದಿದ್ದಾನೆ. But the God's time is preparing you. ನಿನ್ನನ್ನು ಆತನು ಸಿದ್ಧಪಡಿಸ್ತಾನೆ ಮತ್ತು ಸರಿಯಾದ ಸ್ಥಳದಲ್ಲಿ ನಿನ್ನನ್ನು ಆತನು ಇಡ್ತಾನೆ. ಅನೇಕರು ದೇವರ ಕರೆಯನ್ನು ತಿಳಿದುಕೊಳ್ತಾರೆ, ಬಟ್ ದೇವರ ಪ್ರಿಪರೇಷನ್ ಟೈಮ್ ಅವರು ಮಿಸ್ ಮಾಡ್ತಾರೆ. ಬಟ್ ಅವರ ಸ್ಥಳವನ್ನು ಕೂಡ ಅವರು ಮಿಸ್ ಮಾಡ್ತಾರೆ. ಅದಕ್ಕೋಸ್ಕರ ಅನೇಕರ ಜೀವಿತದಲ್ಲಿ ಮೆಸ್, ಕನ್ಫ್ಯೂಷನ್ಗಳು, ಗಲಿಬಿಲಿಗಳು, ಲಾಸ್, ದ ಇನ್ಸೆಕ್ಯೂರ್ ಫಿಯರ್, ಪೇನ್, ಹರ್ಟ್, ನೋವು, ಲೂಸಿಂಗ್ ಸಮಥಿಂಗ್. ಏನೋ ಪಡ್ಕೊಳ್ಳಿಕ್ಕೆ ನೋಡ್ತಿ, ಮತ್ತೊಂದು ಏನೋ ಕಳ್ಕೊಳ್ತಿ. ಏನೋ ಅಚೀವ್ ಮಾಡಲಿಕ್ಕೆ ನೀನು ಹೋಗ್ತಿ, ನೀನು ಅನ್ನಿಸ್ತಾ ಇದ್ದಿ ನೀನು ಏನು ಅಚೀವ್ ಮಾಡ್ತೇನೆ ಅಂತ. ಬಟ್ ಲೈಫಲ್ಲಿ ಏನೋ ಕಳ್ಕೊಳ್ತಾ ಇದ್ದಿ. ಅನೇಕ ಸಂಗತಿಗಳನ್ನು ಕಳ್ಕೊಳ್ತಾ ಇದ್ದಿ. ಪ್ರೇರೆ, ಇಲ್ಲಿ ಯಾಕೋಬನು ಬರೆಯುತ್ತಾನೆ, ನೀವು ಯಾವಾಗಲೂ ಹೇಳಬೇಕು ದೇವರ ಚಿತ್ತವಿದ್ದರೆ. ಯಾವಾಗಲೂ ನಮ್ಮ ಮಾತುಗಳು ಬಹಳ ಕೇರ್ಫುಲ್ ಆಗಿರಬೇಕು. ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ. ಅಹಂಭಾವದ ಮಾತುಗಳು ಅಂತ ಹೇಳ್ತದೆ ಬೈಬಲ್. ಅಹಂಭಾವದ ಮಾತು.
ನಿಮ್ಮನ್ನು ಅನೇಕರು ಕರೆಯಬಹುದು, ಬಟ್ ಅಲ್ಲಿ ಹೋಗಲಿಕ್ಕೆ ದೇವರ ಚಿತ್ತ ಇದೆಯಾ? ಒಬ್ಬ ಸ್ಪಿರಿಚುವಲ್ ಪರ್ಸನ್ ಅವನು ಯಾವಾಗಲೂ ದೇವರ ಉದ್ದೇಶಕ್ಕೆ ತನ್ನನ್ನು ಸಬ್ಮಿಟ್ ಮಾಡ್ತಾನೆ. ನೀನೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದಿ, ಸಡನ್ಲಿ ಎಕ್ಸ್ಟ್ರಾ ಕೊಡ್ತಾರಂತ ಆ ಕಂಪನಿಯನ್ನು ಬಿಟ್ಟು ಓಡುವುದಲ್ಲ, ಬಟ್ ದೇವರು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನೆ ಅಲ್ಲಿ ನಿಲ್ಲುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಿಮಗೆ ಸಭೆ ಕೊಟ್ಟಿದ್ದಾನೆ, ಯಾವ ಸಭೆಯಲ್ಲಿ ನೀನು ನಿಲ್ಲಬೇಕು, ಯಾವ ಸಭೆಯಲ್ಲಿ ನಿಲ್ಲಬೇಕು ದೇವರು ನಿನ್ನ ಇಟ್ಟಿದ್ದಾನೆ. ಯು ಮಸ್ಟ್ ಸ್ಟೇ ದೇರ್ ಆ್ಯಂಡ್ ಬಿ ಎ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್. ಅನೇಕರಿಗೆ ಆಶೀರ್ವಾದವಾಗುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಿನ್ನನ್ನು ದೇವರು ಇಟ್ಟಿದ್ದಾನೆ, ಯಾಕೆ ದೇವರು ನಿನ್ನ ಇಟ್ಟಿದ್ದಾನೆ? ಮಿನಿಸ್ಟ್ರಿ ಇಸ್ ನಾಟ್ ಎ ಪೊಲಿಟಿಕಲ್ ಗೇಮ್, ಇಟ್ಸ್ ಅ ಕಾಲ್ ಆಫ್ ಗಾಡ್. ಓಕೆ, ಇಟ್ಸ್ ಅ ಕಾಲ್ ಆಫ್ ಗಾಡ್. ಇದು ದೇವರ ಕರೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಕರೆದಿದ್ದಾನೆ. ಗಾಡ್ ಹ್ಯಾಸ್ ಕಾಲ್ಡ್ ಯು. ನಿಮ್ಮನ್ನು ಉನ್ನತ ಕರೆಗೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಉನ್ನತ ಉದ್ದೇಶಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ. ಉನ್ನತ ಯೋಜನೆಗೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ. ಪ್ರೇರ್, ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಯು ಆರ್ ಕಾಲ್ಡ್ ಬೈ ಗಾಡ್ ಇಂಡಿವಿಜುವಲಿ. ದೇವರು ನಿಮ್ಮನ್ನು ವೈಯಕ್ತಿಕವಾಗಿ ಕರೆದಿದ್ದಾನೆ. ವೈಯಕ್ತಿಕವಾಗಿ ದೇವರು ನಿಮಗೋಸ್ಕರ ಯೋಜನೆ ಮಾಡಿಟ್ಟಿದ್ದಾನೆ. ಬೈಬಲ್ ಹೇಳುತ್ತದೆ, ನೀತಿವಂತರ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ನೀತಿವಂತರ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನು, ಎಸಾವ ಮತ್ತು ಯಾಕೋಬರಿತ್ತು, ರೈಟ್? ಎಸಾವನು ಸಿಕ್ಕಿದ ಹುಡುಗಿ ಹತ್ರ ಮದುವೆ ಆದ. ಯಾಕೋಬನು ತಂದೆಯ ಅಪ್ಪಣೆಯನ್ನು ತೆಗೆದುಕೊಂಡು ಆತನು ಹೊರಟ. ತಂದೆಯ ಅಪ್ಪಣೆಯನ್ನು ತೆಗೆದುಕೊಂಡು ಆತನು ಹೊರಟ. ತಂದೆಯ ಅಪ್ಪಣೆ ತೆಗೆದುಕೊಂಡು ಆತನು ಹೊರಟ. ತಂದೆಯ ಮನೆಯನ್ನು ಬಿಟ್ಟು ಆತನು ಹೋಗ್ತಾನೆ. ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾನೆ. ಆಶೀರ್ವಾದ ಅಂತ ಹೇಳಿದರೆ ಪ್ರಿಯರೇ, ಕೇವಲ ವರ್ಡ್ಗಳಲ್ಲ. ಆಶೀರ್ವಾದ ಅಂತ ಹೇಳಿದರೆ ಇದು ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್, ಸ್ಪಿರಿಚುವಲ್ ಎಬಿಲಿಟಿ, ಸ್ಪಿರಿಚುವಲ್ ಡೈರೆಕ್ಷನ್, ಆತ್ಮಿಕವಾದ ಒಂದು ಡೈರೆಕ್ಷನ್. ಅದು ಹೊರಟು ಹೋಗ್ತಾನೆ. ತಂದೆ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ, ಇಂಥವರ ಹತ್ರ, ಇಂಥವಳ ಮಗಳ ಹತ್ರ ನೀವು ಮದುವೆ ಆಗು. ಅದನ್ನು ಹೊರಟು ಹೋಗ್ತಾನೆ. ಬೈಬಲ್ ಹೇಳ್ತದೆ, ಅವನೊಂದು ಪ್ಲೇಸಿಗೆ ಬರುತ್ತಿರುವಾಗ ಒಂದು ಕಲ್ಲು ಅವನಿಗೆ ಬೆತೇಲ್ ಅಲ್ಲಿ ನಾವು ನೋಡ್ತೇವೆ, ಒಂದು ಕಲ್ಲು ಸಿಗ್ತದೆ. ಆ ಕಲ್ಲನ್ನು ತಲೆದಿಂಬಾಗಿ ಹಿಡ್ಕೊಂಡು ಆತನು ಮಲಗ್ತಾನೆ. ಅವನಿಗೆ ಗೊತ್ತಿಲ್ಲ ಅದು ಯಾವ ಪ್ಲೇಸ್, ಯಾವ ಸ್ಥಳ ಅಂತ ಅವನಿಗೆ ಗೊತ್ತಿಲ್ಲ. ಬಟ್ ಆ ಕನಸಿನಲ್ಲಿ ಪರಲೋಕ ತೆರೆದದ್ದು, ಒಂದು ನಿಚ್ಚನಿಗೆ ಕೆಳಗಿಂದ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇರುವಂಥದ್ದನ್ನು ತಂದೆಯ ದೇವರು ಅವನ ಹತ್ರ ಮಾತಾಡಿದರು. ತಂದೆಯ ದೇವರು ಅವನ ಹತ್ರ ಮಾತಾಡಿದರು. ಪ್ರೈಸ್ ಗಾಡ್. ತಂದೆಯ ದೇವರು ಅವರ ಹತ್ರ ಮಾತಾಡಿದರು. ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ನಿನ್ನ ಪಿತೃಗಳ ದೇವರು ಅಂತ ಮಾತಾಡಿದರು. ಅವನಿಗೆ ಡೈರೆಕ್ಷನ್ ಕೊಟ್ಟರು. ನ್ಯಾಚುರಲ್ ನೋಡಿದರೆ ಒಂದು ಮರುಭೂಮಿಯಲ್ಲಿ ಆತನು ಹಾದು ಹೋಗ್ತಾ ಇದ್ದಾನೆ. ನ್ಯಾಚುರಲ್ ನೋಡಿದರೆ ಎಲ್ಲವನ್ನು ಕಳಕೊಂಡ ಅನುಭವ, ಎಲ್ಲವನ್ನು ಲಾಸ್ಟ್ ಮಾಡಿದ ಅನುಭವ. ನ್ಯಾಚುರಲ್ ನೋಡಿದರೆ ನನ್ನ ಸಹಾಯಕ್ಕೆ ಯಾರೂ ಇಲ್ಲ. ಬಟ್ ದೇವರು ಆತನಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಅವನನ್ನು ನೇಮಿಸ್ತಾನೆ. ಅವನ ಹೆಜ್ಜೆಗಳನ್ನು ನೇಮಿಸ್ತಾನೆ. ಸರಿಯಾದ ಸ್ಥಳದಲ್ಲಿ ಅವನ ಹೆಜ್ಜೆಗಳನ್ನು ದೇವರು ನೇಮಿಸ್ತಾನೆ. ಅಲ್ಲಿ ಅವನು ಆ ಕಲ್ಲಿನ ಮೇಲೆ ಮಲಗುವಂತೆ ದೇವರನ್ನು ನೇಮಿಸ್ತಾನೆ. ಆ ಕಲ್ಲು ಬೇರೆ ಯಾವುದಲ್ಲ, ಅವನ ಅಜ್ಜ ಫಸ್ಟ್ ಟೈಮ್ ದೇವರಿಗೆ ಯಜ್ಞವನ್ನು ಸಮರ್ಪಿಸಿದಂಥ ಸ್ಥಳ. ನಿಮ್ಗೆ ಗೊತ್ತಾ, ಯಾವಾಗ ಆದಾಮನು ಪಾಪ ಮಾಡಿದಾಗ ಪರಲೋಕಕ್ಕೆ ಮತ್ತು ಭೂಲೋಕಕ್ಕೆ ಒಂದು ಕತ್ತಲೆ ಆವರಿಸಿತು. ಆ ಕತ್ತಲೆ ಬೇರೆ ಯಾರಲ್ಲ, ಡಿಮೋನಿಕ್. ಭೂಮಿ ಮತ್ತು ಪರಲೋಕದ ಮಧ್ಯದಲ್ಲಿ, ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಅನ್ಯೋನ್ಯತೆ ಬ್ರೇಕ್ ಆಯಿತು. ಒಂದು ಗೋಡೆ ಕಟ್ಟಲ್ಪಟ್ಟಿತು. ಬಟ್ ಯಾವಾಗ ಒಬ್ಬ ವ್ಯಕ್ತಿ ದೇವರ ಸ್ವರವನ್ನು ಕೇಳಿ ಅಬ್ರಹಾಮನು ಯಜ್ಞವನ್ನು ಸಮರ್ಪಿಸಿದ, ಅಲ್ಲಿ ಪೋರ್ಟಲ್ ಓಪನ್ ಆಗಿತ್ತು. ನಿಮಗೆ ಗೊತ್ತಾ, ಆತ್ಮಿಕ ಯಜ್ಞಗಳನ್ನು ನಾವು ಸಮರ್ಪಿಸಿದಾಗ ರಲ್ಮ್ ಆಫ್ ದ ಸ್ಪಿರಿಟಲ್ಲಿ ಸಮಥಿಂಗ್ ಆಗುತ್ತದೆ. ನೀವು ಆರಾಧನೆ ಮಾಡುವಾಗ ರಲ್ಮ್ ಆಫ್ ದ ಸ್ಪಿರಿಟಲ್ಲಿ ಸಮಥಿಂಗ್ ಆಗುತ್ತದೆ. ಆತ್ಮಿಕ ಸ್ತರದಲ್ಲಿ
ಇಲ್ಲಿ ನಾವು ನೋಡ್ತೇವೆ, ಅದೇ ಸ್ಥಳಕ್ಕೆ ದೇವರು ಅವನು ಕರ್ಕೊಂಡು ಹೋಗಿ ಅಲ್ಲಿ ದೇವರು ಅವನ ಹತ್ರ ಮಾತಾಡಿದ್ದಾನೆ. ನೀತಿವಂತರ ಹೆಜ್ಜೆಗಳು ಯೆಹೋವನಿಂದ ನೇಮಿಸಲ್ಪಟ್ಟಿದೆ. ದ ಬೈಬಲ್ ಹೇಳ್ತದೆ, ಸ್ಟೆಪ್ ಆಫ್ ರೈಚಸ್ ಮ್ಯಾನ್ ದ ಆರ್ಡೈನ್ಡ್ ಬೈ ದ ಲಾರ್ಡ್. ನಾವು ಎವ್ರಿ ಡೇ ಎದ್ದು ಹೇಳಬೇಕು, ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುತ್ತೇವೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ನನಗೆ ಸಂಧಿಸಲ್ಪಡುತ್ತಾರೆ. ನೀನು ಈ ಪ್ರಾರ್ಥನೆ ಮಾಡುವಾಗ ರಾಲ್ಮ್ ಆಫ್ ದ ಸ್ಪಿರಿಟಲ್ಲಿ ನಿನಗೆ ಸರಿಯಾದ ವ್ಯಕ್ತಿಗಳನ್ನು ದೇವದೂತರು, ಪವಿತ್ರ ಆತ್ಮನು ಸರಿಯಾದ ಉದ್ದೇಶಕ್ಕೆ ಕನೆಕ್ಟ್ ಮಾಡುತ್ತಾನೆ. ತಪ್ಪಾದ ವ್ಯಕ್ತಿಗಳನ್ನು ಯೇಸು ನಾಮದಲ್ಲಿ ನಾನು ರಿಜೆಕ್ಟ್ ಮಾಡ್ತೇನೆ. ನಿಮ್ಮ ಟೈಮ್ ವೇಸ್ಟ್ ಮಾಡುವಂಥ, ನಿಮ್ಮನ್ನು ಡಿಸ್ಕರೇಜ್ ಮಾಡುವಂಥ, ನಿಮ್ಮ ಭಕ್ತಿಯನ್ನು ಕುಂದಿಸುವಂಥ ಸ್ವರಗಳು, ಅದು ಎವ್ರಿ ಟೈಮ್ ಡಿಸ್ಕನೆಕ್ಟ್ ಮಾಡಿರಿ. ಇಲ್ಲ ಅಂತ ಹೇಳಿದ್ರೆ ತಪ್ಪಾದ ಯೂಟ್ಯೂಬಲ್ಲಿ ತಪ್ಪಾದ ಮೆಸೇಜ್ಗಳನ್ನು ಕೇಳಿ ಡಿಸ್ಕರೇಜ್ ಆಗಿ ಕುಗ್ಗಿ ಹೋಗದಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಯಾಕಂತ ಹೇಳಿದ್ರೆ ಕಳ್ಳನು ಬರ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು, ಮತ್ತು ಯಾವುದಕ್ಕೆ ಬರುವುದಿಲ್ಲ. ಓಕೆ, ಕಳ್ಳನು ಕೊಂಬು ಇಟ್ಕೊಂಡು ಬರುವುದಿಲ್ಲ. ಆತನು ಥಾಟ್ಗಳ ಮೂಲಕ ಬರುತ್ತಾನೆ, ವಾಯ್ಸ್ಗಳ ಮೂಲಕ ಬರ್ತಾನೆ. ಆ ವಾಯ್ಸ್ ಮನುಷ್ಯರ ಮೂಲಕ ಬರ್ಬೋದು, ಮೀಡಿಯಾದ ಮೂಲಕ ಬರ್ಬೋದು. ಓಕೆ, ಯೇಸು ಹೇಳಿದ, ನಾನಾದರೆ ಅವುಗಳಿಗೆ ಜೀವ ಕೊಡಲು ಬಂದಿದ್ದೇನೆ. ಅದು ಸಮೃದ್ಧಿಯಾದ ಜೀವ. ದೇವರ ಜೀವ ಬೇರೆ ಅಲ್ಲ, ಆತನ ವಾಕ್ಯ. ಆಗ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಬಂದು ನಿಮಗೆ ಮಾತಾಡುತ್ತಾರೆ. ದೇ ವಿಲ್ ಸ್ಪೀಕ್ ಬಿಹಾಫ್ ಆಫ್ ಗಾಡ್. ನಿನ್ನ ಸ್ಟೆಪ್ಗಳು ಆರ್ಡೈನ್ ಆಗುತ್ತವೆ. ಓಕೆ, ಮತ್ತು ಯಾವಾಗಲೂ ನೀವು ಹೇಳ್ರಿ, ದೇವರ ಚಿತ್ತವಾದರೆ ನಾನು ಇದನ್ನು ಮಾಡುತ್ತೇನೆ, ದೇವರ ಚಿತ್ತವಾದರೆ ಅದನ್ನು ಮಾಡುತ್ತೇನೆ. ನೀವು ಹೇಳಬೇಕಂತ ಬೈಬಲ್ ಹೇಳ್ತದೆ. ಅದನ್ನೇ ಹೇಳದೆ ದೇವರ ಚಿತ್ತವನ್ನು ನೀವು ಮೆನ್ಷನ್ ಮಾಡದೆ ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಅದು ಅಹಂಭಾವ ಅಂತ ಬೈಬಲ್ ತೋರಿಸ್ತದೆ. ಅಂದರೆ ನಿನ್ನಷ್ಟಕ್ಕೆ ನೀನು ಮಾಡುತ್ತಿ. ಯು ಡೋಂಟ್ ನೀಡ್ ಗಾಡ್. ಪ್ರಿಯರೇ, ದೇವರು ವಿಲ್ಲಿಂಗ್ಲಿ ನಿಮಗೆ ಸಪೋರ್ಟ್ ಮಾಡ್ತಾನೆ. ಹಿ ಲವ್ಸ್ ಯು. ಬಟ್ ಆತ ನಿಮ್ಮನ್ನು ಯಾವತ್ತೂ ರೋಬೋಟ್ ಆಗಿ ಕಂಟ್ರೋಲ್ ಮಾಡಲಿ ನಿಮ್ಮ ನಡೆಸ್ತಿಲ್ಲ. ಬೈಬಲ್ ಹೇಳ್ತೆ, ಮೂರ್ಖನು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಹಾಳು ಮಾಡಿ ಯೆಹೋವನ ಮೇಲೆ ಕುದೀತಾನಂತೆ. ನಮಗೆ ದೇವರ ವಾಕ್ಯದಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನಮಗೆ ಕೌನ್ಸಿಲ್ ಕೊಟ್ಟಿದ್ದಾನೆ. ನಾವು ಹೇಗೆ ಜೀವಿಸಬೇಕು, ಹೇಗೆ ನಡೆಯಬೇಕು ಅಂತ. ನಾವು ಯಾರಂತ ಹೇಳಿಕೊಂಡು ದೇವರ ವಾಕ್ಯದಲ್ಲಿ ನಮಗೆ ಕ್ರಿಸ್ತನಲ್ಲಿ ಕೌನ್ಸಿಲ್ ಕೊಟ್ಟಿದ್ದಾನೆ. ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ. ನ್ಯೂ ಕ್ರಿಯೇಷನ್. ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ನೀವು ದೇವರ ಮಕ್ಕಳಾಗಿದ್ದೀರೆಂದು ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷ್ಯ ಕೊಡುತ್ತಾನೆ. ಈಸ್ ಗಿವಿಂಗ್ ವಿಟ್ನೆಸ್ ಟು ಯುವರ್ ಸ್ಪಿರಿಟ್. ನಿಮ್ಮ ಆತ್ಮಕ್ಕೆ ಸಾಕ್ಷ್ಯ ಕೊಡುತ್ತಾನೆ. ಹಿ ಗಿವಿಂಗ್ ವಿಟ್ನೆಸ್ ಟು ಯುವರ್ ಸ್ಪಿರಿಟ್. ನಿಮ್ಮ ಆತ್ಮಕ್ಕೆ ಆತನು ವಿಟ್ನೆಸ್ ಕೊಡುತ್ತಾನೆ. ಎಸ್, ನೀವು ದೇವರ ಮಕ್ಕಳೇ ಅಂತ. ಲೋಕ ಎಲ್ಲ ಹೇಳಿ ನಿಮಗೆ ಅನೇಕ ಹೆಸರುಗಳನ್ನು ಇಡ್ಬೋದು. ಕನ್ವರ್ಟ್ ಅಂತ ಹೆಸರಿಡ್ಬೋದು, ಮತಾಂತರ ಅಂತ ಹೆಸರಿಡ್ಬೋದು, ಅಥವಾ ಯಾವುದೊಂದು ಟೈಟಲ್ ನಿಮಗೆ ಇಡ್ಬೋದು. ಬಟ್ ದೇವರು ನಿಮ್ಮನ್ನು ಮಕ್ಕಳೆಂದು ಕರೀತಾನೆ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಹೇಳಿದ ತಂದೆ ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಮಾಡಿದ್ದಾನೆ. ಬೇಕಾದರೆ ನಾವು ಓದುವ ಯೋಹಾನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಯೋಹಾನ ಪತ್ರಿಕೆ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ನೋಡ್ರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳ್ಕೊಳ್ಳುವುದಿಲ್ಲ, ಅದು ಆತನನ್ನು ತಿಳ್ಕೊಳ್ಳಲಿಲ್ಲವಲ್ಲ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟದಲ್ಲಿ ತಂದೆ ಎಂತಹ ಪ್ರೀತಿ ಮಾಡಿದ್ದಾನೆ. ತಂದೆ ಆದ ದೇವರು ನನ್ನನ್ನು ನೋಡುವಾಗ ಆತನ ಮಗನೆಂದು ನೋಡುತ್ತಾನೆ. ಮಗನೆಂದು ನೋಡುತ್ತಾನೆ. ಆತ್ಮ ಸಂಬಂಧವಾಗಿ ನಾವು ಆತನ ಮಕ್ಕಳಾಗಿದ್ದೇವೆ. ಆತ ನಮ್ಮನ್ನು ಶರೀರ ಸಂಬಂಧವಾಗಿ ನೋಡುವುದಿಲ್ಲ. ಆತ ನಮ್ಮನ್ನು ಆತ್ಮ ಸಂಬಂಧವಾಗಿ ನೋಡುತ್ತಾನೆ. ಆತನೇ ಹೇಳಿದ, ನಾನು ಮನುಷ್ಯರಾಗಿ ಹೊರಗೆ ನೋಡುವುದಿಲ್ಲ, ನಾನು ಒಳಗೆ ನೋಡುತ್ತೇನೆ. ಅಂತರ್ಯದ ಮನುಷ್ಯನನ್ನು ನೋಡುತ್ತೇನೆ. ಅಂತರ್ಯದ ಮನುಷ್ಯನು ನಾನು ದೇವರ ಮಗನಾಗಿದೆ. ಅಂತರ್ಯದ ಮನುಷ್ಯನು ನಾನು ಹೊಸ ಸೃಷ್ಟಿಯಾಗಿದ್ದೇನೆ. ಅಂತರ್ಯದ ಮನುಷ್ಯನಿಗೆ ಪವಿತ್ರಾತ್ಮನ ಹೇಳ್ತಾನೆ, ಎಸ್, ನೀನು ಅದೇ ಆಗಿದ್ದಿ, ದೇವರ ಮಗನಾಗಿದ್ದಿ, ಮಕ್ಕಳಾಗಿದ್ದರೆ ನೀವು ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ನೀವು ಬಾಧ್ಯ. ಮಕ್ಕಳಾಗಿದ್ದರೆ ನೀವು ಯಾವತ್ತೂ ನೀಡ್ ಮೆಂಟಾಲಿಟಿಯಲ್ಲಿ ಇರುವುದಿಲ್ಲ, ನೀವು ಯಾವತ್ತೂ ಸಪ್ಲೈ ಮೆಂಟಾಲಿಟಿಯಲ್ಲಿ ಇರುತ್ತೀರಿ. ಅಂದರೆ ಅಗತ್ಯತೆ, ಕೊರತೆಯ ಮೈಂಡ್ ಸೆಟ್ಟಲ್ಲಿ, ಮನೋಸ್ಥಿತಿಯಲ್ಲಿ ನೀವು ಇರುವುದಿಲ್ಲ. ನೀವು ಯಾವಾಗಲೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಮನೋಸ್ಥಿತಿಯಲ್ಲಿರ್ತೀರಿ. ಯಾವಾಗಲೂ ನೀವು ದೇವರ ಬಾಯಾಗಿರುತ್ತೀರಿ, ದೇವರ ಉದ್ದೇಶವಾಗಿರುತ್ತೀರಿ, ದೇವರ ಯೋಜನೆ ಆಗಿರುತ್ತೀರಿ, ದೇವರ ಬೆಳಕಾಗಿರುತ್ತೀರಿ.
ಓಕೆ, ದೇವರ ಸಪ್ಲೈ ನೀವಾಗಿರ್ತೀರಿ, ದೇವರ ಯೋಜನೆ ನೀವಾಗಿರ್ತೀರಿ. ಪ್ರೈಸ್ ಗಾಡ್. ಅದರಿಂದ ಪ್ರೇರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಹೇಳ್ರಿ, ಕರ್ತನ ಚಿತ್ತವಾದರೆ. ಇಲ್ಲ ಅಂತ ಹೇಳಿದ್ರೆ ಬೈಬಲ್ ಹೇಳುತ್ತೆ ಅಹಂಭವ ಅಂತ ಹೇಳಿದರೆ ದ ಪ್ರೈಡ್. ಒಂದು ರೀತಿಯ ಪ್ರೈಡ್ ಅಂದರೆ ನಿನ್ನ ಮೇಲೆ ನೀನು ಟ್ರಸ್ಟ್ ಮಾಡುವಂಥದ್ದು. ಹಂಬಲ್ನೆಸ್ ಅಂತ ಹೇಳಿದರೆ ದೇವರ ಮೇಲೆ ನೀನು ಹತ್ತುಕೊಳ್ಳುವಂಥದ್ದು. ಬಟ್ ದೇವರು ನಿಮಗೆ ಓನ್ ವಿಲ್ಲನ್ನು ಕೊಟ್ಟಿದ್ದಾನೆ. ಯು ಮಸ್ಟ್ ಸಬ್ಮಿಟ್ ಯುವರ್ ವಿಲ್ ಟು ಗಾಡ್ಸ್ ವಿಲ್. ಮತ್ತು ನಿಮ್ಮ ಹೆಜ್ಜೆಗಳು ಅದು ದೇವರಿಂದ ನೇಮಕವಾಗ್ತದೆ. ನೀವು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೆ ನೀವು ನೇಮಿಸಲ್ಪಟ್ಟಿದ್ದೀರಿ, ನೀವು ಇರುತ್ತೀರಿ. ಪ್ರೇರೆ, ಯಾರು ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ತಕ್ಕ ಸಮಯ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಯಾವುದೊಂದು ಜಾತಿಯನ್ನು ಬದಲಾಯಿಸಲಿಕ್ಕೆ ಅಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕ ಕಳಿಸಿದ. ಆತ ನಂಬುವ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ತನ್ನ ಮಗನನ್ನು ಕೊಟ್ಟ. ಆತನ ಮಗನನ್ನು ಕೊಟ್ಟದ್ದು ತೀರ್ಪು ಮಾಡಲಿಕ್ಕೆ ಅಲ್ಲ, ನಿತ್ಯ ಜೀವವನ್ನು ಕೊಡಲಿಕ್ಕೆ. ಅದರಿಂದ ಫಸ್ಟ್ ದೇವರ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡುವುದು ಅಂತ ಹೇಳಿದರೆ ಬಿಲೀವಿಂಗ್ ದ ನೇಮ್ ಆಫ್ ಜೀಸಸ್, accepting ಇಸ್ ಫಿನಿಶ್ಡ್ ವರ್ಕ್. ಆತನು ಮಾಡಿದ ಕಲ್ವಾರಿ ಕ್ರೂಜೆಯಲ್ಲಿ ನಿನ್ನ ಪಾಪವನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ನಿನಗೋಸ್ಕರ ಆತನು ಪಾಪವಾದ, ಆತನ ಸ್ಥಾನವನ್ನು ಆತನು ನಿನಗೆ ಕೊಟ್ಟಿದ್ದಾನೆ. ನೀನು ನಂಬಿದಾಗ ನಿನ್ನಲ್ಲಿ ಬದಲಾವಣೆ ಆಗುತ್ತದೆ, ನಿನ್ನ ದೇವರ ಮಗನ ಆಗುತ್ತೆ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಾರು ನೀವು ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಯೇಸುವೆ, ನಮ್ಮ ಪಾಪ ಎಲ್ಲವುಗಳನ್ನು ನೀನು ಹೊತ್ತುಕೊಂಡು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದಿ, ಕ್ರೂಜೆಯಲ್ಲಿ ಸತ್ತಿದ್ದಿ, ಹೂಣಲ್ಪಟ್ಟಿದ್ದಿ. ನಾವು ನಂಬುತ್ತೇವೆ ಯೇಸುವೆ, ನಿನ್ನ ರಕ್ತದ ಮೂಲಕ ನಾವು ನೀತಿವಂತರು, ನಿನ್ನ ರಕ್ತದ ಮೂಲಕ ನಾವು ದೇವರ ಮಕ್ಕಳು, ನೀನೇ ನಮ್ಮ ರಕ್ಷಕನು ಒಡೆಯನೆಂದು ನಮ್ಮ ಹೃದಯದಲ್ಲಿ ನಾವು ನಂಬುತ್ತೇವೆ, ಅಂಗೀಕರಿಸ್ತೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ ಯೇಸುವೆ ನಮ್ಮ ಕರ್ತನೆಂದು. ತಂದೆ, ಇವತ್ತು ವಾಕ್ಯದ ಮೂಲಕ ನೀನು ಮಾತ್ರ ಮಾತಾಡಿದ್ದೆ. ದೇವರ ಚಿತ್ತವಾದರೆ ನಾವು ಇಂಥ ಪ್ಲೇಸಿಗೆ ಹೋಗ್ತೇವೆ, ಇಂಥದನ್ನು ಮಾಡ್ತೇವೆ ಎಂದು ಹೇಳಬೇಕೆಂದು ನಿನ್ನ ವಾಕ್ಯದ ಮೂಲಕ ನಮಗೆ ಕರೆಕ್ಷನ್ ಕೊಟ್ಟಿದ್ದಿ. ನಾವು ಅದನ್ನು ನಂಬುತ್ತೇವೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೋ ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಬಿ ಬ್ಲೆಸ್ ಆ್ಯಂಡ್ ಬಿ ಫ್ರೂಟ್ಫುಲ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ, ಫಾಸ್ಟರ್ ರೋಷನ್ ಲೋಬೋ. ಸಂಜೆ 7:15ರಿಂದ 8 ಗಂಟೆವರೆಗೆ ನಾವು ಲೈವ್ ಆಗಿ ಮಾತಾಡ್ತೇವೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ಅದೇ ರೀತಿ ವೆಬ್ಸೈಟ್ ಇದೆ wordofvictory.in ಅಂತ. ಅದು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಜಯದ ವಾಕ್ಯವನ್ನು ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್, ಆಮೆನ್.